ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. PDF ರೂಪದಲ್ಲಿ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಫಾಸ್ಟಾಗಿ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ಕೋಬೋದು. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ. ನಿನ್ನೆ ಮತ್ತು ಇವತ್ತಿನ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕವರ್ ಮಾಡಿಕೊಂಡು ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇಫ್ಕೋ ನ್ಯಾನೋ DAP ಇದರಲ್ಲಿ ಒಳಗೊಂಡಂತಹ ಪ್ರಮುಖ ಬೆಳೆಗಳಿಗೆ ಅವಶ್ಯಕವಾದಂತಹ ಪೌಷ್ಟಿಕಾಂಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ನೈಟ್ರೋಜನ್ ಆ್ಯಂಡ್ ಫಾಸ್ಫೇಟ್. ಸಾರಜನಕ ಮತ್ತು ರಂಜಕದ ಪ್ರಮುಖವಾದಂತಹ ಪೌಷ್ಟಿಕಾಂಶಗಳನ್ನು ಈ ಇಫ್ಕೋ ನ್ಯಾನೋ DAP ಹೊಂದಿದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. DAP ಅಂತಂದರೆ ಡೈ ಅಮೋನಿಯಂ ಫಾಸ್ಫೇಟ್ ಅಂತ. ಮುಖ್ಯವಾಗಿ ಈ ಇಫ್ಕೋ ಕಂಪನಿಯ ಮೂಲಕ ಅಭಿವೃದ್ಧಿಪಡಿಸಲಾದಂತಹ ಈ ನ್ಯಾನೋ ಪಾರ್ಟಿಕಲ್ಗಳನ್ನು ಒಳಗೊಂಡಂತಹ ದ್ರವ ರಸಗೊಬ್ಬರವಾಗಿ ಈ DAPಯನ್ನು ನಾವೆಲ್ಲ ಗುರುತಿಸ್ತೇವೆ. ಇದರಲ್ಲಿ ಪ್ರಮುಖವಾಗಿ ಈ ಬೆಳೆಗಳಿಗೆ ಅವಶ್ಯಕವಾದಂತಹ ಸಾರಜನಕ ಮತ್ತು ರಂಜಕದ ಪ್ರಮುಖ ಪೌಷ್ಟಿಕಾಂಶಗಳು ಇವೆ ಎನ್ನುವುದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ನೈಟ್ರೋಜನ್ ಆ್ಯಂಡ್ ಫಾಸ್ಫೇಟ್. DAP ಇದರ ಫುಲ್ ಫಾರ್ಮನ್ನು ಕೂಡ ನೆನ್ಪಿಟ್ಕೊಳ್ಳಿ, ಡೈ ಅಮೋನಿಯಂ ಫಾಸ್ಫೇಟ್ ಅಂತ. ವೆರಿ ಇಂಪಾರ್ಟೆಂಟ್. ಇನ್ನು ಈ ನ್ಯಾನೋ ಪಾರ್ಟಿಕಲ್ಸ್ಗಳನ್ನು ಹೊಂದಿರುವಂತಹ ದ್ರವ ರಸಗೊಬ್ಬರದಲ್ಲಿ DAPಯಲ್ಲಿ 8% ಸಾರಜನಕ ಅಂದರೆ ನೈಟ್ರೋಜನ್ ಮತ್ತು 16% ರಂಜಕವನ್ನು ಒಳಗೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ರಂಜಕ ಅಂತಂದರೆ P. ಸೊ ಸಾರಜನಕ ಮತ್ತು ರಂಜಕ ಹೆಚ್ಚಿನ ಪ್ರಮಾಣವನ್ನು, ಫಾಸ್ಫೇಟ್ನ ಪ್ರಮಾಣವನ್ನು ಹೊಂದಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಭಾರತದಾದ್ಯಂತ ಈ ಯೂರಿಯಾದ ನಂತರ ಅತಿ ಹೆಚ್ಚಾಗಿ ಬಳಸಲ್ಪಡುವಂತಹ ಎರಡನೇ ಅತಿ ಹೆಚ್ಚಿನ ಪ್ರಮಾಣದ ಒಂದು ಕನ್ಸ್ಯೂಮ್ಷನನ್ನು ಒಳಗೊಂಡಿರುವಂತಹ ರಸಗೊಬ್ಬರ ಯಾವುದು ಅಂತಂದರೆ DAP ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಡೈ ಅಮೋನಿಯಂ ಫಾಸ್ಫೇಟ್ ಅಂತ ನೆನ್ಪಿಟ್ಕೊಳ್ಳಿ, DAP. ಇದು ಮುಖ್ಯವಾಗಿ ಬೆಳೆಗಳಿಗೆ ಬೇರುಗಳನ್ನು ಬಿಡಲು ಮತ್ತು ಸಸ್ಯಗಳಿಗೆ ಅವಶ್ಯಕವಾದಂತಹ ಮತ್ತು ಸಮರ್ಪಕವಾದಂತಹ ಪಕ್ವವಾಗುವಂತಹ ನಿಟ್ಟಿನಲ್ಲಿ, ಸರಿಯಾದ ಗಾತ್ರಕ್ಕೆ ಬೆಳೆಯುವಂತಹ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡುವಂತಹ ರಂಜಕ ಮತ್ತು ಫಾಸ್ಫೇಟನ್ನು ಇದು ಒಳಗೊಂಡಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇದೇ ಕಾರಣಕ್ಕಾಗಿ ದೇಶದಾದ್ಯಂತ DAPಯನ್ನು ಹೆಚ್ಚಾಗಿ ಬಳಸಲಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ರಸಗೊಬ್ಬರ ಅಂದರೆ ಈ ನ್ಯಾನೋ ರಸಗೊಬ್ಬರವನ್ನು ಬಳಸುವುದರಿಂದ ಸಾಕಷ್ಟು ರೀತಿಯಾದಂತಹ ಅನುಕೂಲಗಳು ಇವೆ ಅಂತ ಕೂಡ ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಇದನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು ಅಂತ ಕೂಡ ನೆನ್ಪಿಟ್ಕೊಳ್ಳಿ, ಇಫ್ಕೋ ಅಂತ, IFFCO. ಇದರ ಫುಲ್ ಫಾರ್ಮ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಿಂದೆ ನಾವು ಇಫ್ಕೋ ಯೂರಿಯಾದ ಬಗ್ಗೆ ಡಿಸ್ಕಸ್ ಮಾಡ್ತಿರಬೇಕಾದ್ರೆ ಇದರ ಫುಲ್ ಫಾರ್ಮನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಡಿಸ್ಕಷನ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಎನ್ವೈರ್ಮೆಂಟ್ ರಿಲೇಟ್ ಆಗಿ ಈ ಕನ್ವೆನ್ಷನ್ಸ್ಗಳಾಗಿರ್ಬೋದು ಅಥವಾ ಪ್ರೋಟೋಕಾಲ್ಸ್ಗಳು ಎಕ್ಸಾಮ್ನಲ್ಲಿ ಹೆಚ್ಚಾಗಿ ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಈ KS ಪೇಪರ್ ನಂಬರ್ 2ನಲ್ಲಿ, ಎರಡನೇ ಪೇಪರ್ನಲ್ಲಿ ಎನ್ವೈರ್ಮೆಂಟ್ಗೆ ಡೆಡಿಕೇಟ್ ಆಗುವಂತಹ ಸಿಲೆಬಸನ್ನು ಕೂಡ ನೀಡಲಾಗಿದೆ. ಸೊ ಹೀಗಾಗಿ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ರಿವೈಸ್ ಮಾಡಿಸ್ತಾ ಇರ್ತೇನೆ. ಈಗ ಪ್ರಶ್ನೆ ಏನು ಅಂತಂದರೆ, ಈ ನಾಗೋಯಾ ಪ್ರೋಟೋಕಾಲ್, ಈ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ನಾಗೋಯಾ ಪ್ರೋಟೋಕಾಲ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಆಫ್ ದ ಬಿಲೋ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ ನಾಗೋಯಾ ಪ್ರೋಟೋಕಾಲ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳನ್ನು ಸ್ಟೇಟ್ಮೆಂಟ್ಗಳ ರೂಪದಲ್ಲಿ ಡೀಟೇಲ್ ಆಗಿ ನೋಡ್ಕೋತಾ ಹೋಗೋಣ. ಈ ನಾಗೋಯಾ ಪ್ರೋಟೋಕಾಲ್ ಭೂಮಿಯಿಂದ ಅಪಾಯಕಾರಿ ಅಂಶಗಳನ್ನು ಕಡಿಮೆ ಮಾಡುವಂತಹ ಒಂದು ಸಮಾವೇಶವಾಗಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಇದೆ. ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈ ನಾಗೋಯಾ ಪ್ರೋಟೋಕಾಲ್ ಏನಿದೆ ಇದು ಓಝೋನ್ ಸವಕಳಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರೋಟೋಕಾಲ್ ಆಗಿದೆ ಅಂತ ಇದೆ. ಆಪ್ಷನ್ 3 ಅಥವಾ ಸ್ಟೇಟ್ಮೆಂಟ್ 3. ಇದು ಆನುವಂಶಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವಂತಹ ಪ್ರಯೋಜನಗಳ ನ್ಯಾಯಯುತವಾದಂತಹ ಮತ್ತು ಸಮಾನ ಹಂಚಿಕೆಗಳ ಬಗ್ಗೆ ಹೇಳುತ್ತದೆ ಅಂತ ಇದೆ. ಆಪ್ಷನ್ 4. ಇದು ಪರಿಸರ ಸಂರಕ್ಷಣೆಯ ಬಗ್ಗೆ ಒಂದು ಸಮಗ್ರವಾದಂತಹ ಪ್ರೋಟೋಕಾಲ್ ಆಗಿದೆ ಅಂತ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ನಾಗೋಯಾ ಪ್ರೋಟೋಕಾಲ್ ಬಗ್ಗೆ ಸರಿಯಾದಂತಹ ಹೇಳಿಕೆ ಯಾವುದು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಭಾರತದ
ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ರಾಜ್ಯಸಭೆಯ ಚೇರ್ಮನ್ ಅವರನ್ನು ಅಥವಾ ಉಪರಾಷ್ಟ್ರಪತಿಗಳನ್ನು ಉಚ್ಚಾಟನೆ ಮಾಡುವಂತಹ ನಿಟ್ಟಿನಲ್ಲಿ ಅವರ ವಿರುದ್ಧ ಅವಿಶ್ವಾಸದ ನೋಟಿಸನ್ನು ಇಂಡಿ ಅಲಯನ್ಸ್ನಿಂದ ಹೊರಡಿಸಲಾಗಿದೆ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಉಪರಾಷ್ಟ್ರಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯದ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ ರಾಜ್ಯಸಭೆಯಲ್ಲಿ ಅಂತ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಈ ಇಂಡಿ ಅಲಯನ್ಸ್ ಒಕ್ಕೂಟದ ವಿರುದ್ಧ ಪಕ್ಷಪಾತದ ಧೋರಣೆಯನ್ನು ಉಪರಾಷ್ಟ್ರಪತಿಗಳಿಂದ ಅಥವಾ ರಾಜ್ಯಸಭಾ ಚೇರ್ಮನ್ ಅವರಿಂದ ನಡೆಸಲಾಗ್ತಾ ಇದೆ ಅಥವಾ ಅನುಸರಿಸಲಾಗ್ತಾ ಇದೆ ಅಂತ ಅವರ ವಿರುದ್ಧ ರಾಜ್ಯಸಭೆಯ ಸ್ಪೀಕರ್ ವಿರುದ್ಧ ಈ ಉಪರಾಷ್ಟ್ರಪತಿ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಭಾರತದ ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಧನ್ಕರ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯದ ಒಂದು ನೋಟಿಸನ್ನು ಹೊರಡಿಸಲಾಗಿದೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಅಲಯನ್ಸ್ನಿಂದ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಹಿಂದೆ 3 ಬಾರಿ ಲೋಕಸಭೆಯ ಸಭಾಪತಿಗಳು ಅಂದರೆ ಲೋಕಸಭೆಯ ಸ್ಪೀಕರ್ ಅಂತ ಏನು ಕರಿತೇವೆ ಅವರ ವಿರುದ್ಧ ಇತಿಹಾಸದಲ್ಲಿ ಅವಿಶ್ವಾಸ ನಿರ್ಣಯದ ಬಗ್ಗೆ ಮಂಡನೆ ಮಾಡಲಾಗಿತ್ತು. ಆದರೆ 3 ಸಲ ಕೂಡ ಸ್ಪೀಕರ್ ವಿರುದ್ಧ ನಡೆಸಲಾದಂತಹ ಈ ಒಂದು ನೋಟಿಸ್ ಏನಿದೆ ಅದು ವಿಫಲವಾಗಿತ್ತು. ಆದರೆ ಇದೇ ಮೊದಲನೇ ಬಾರಿಗೆ ರಾಜ್ಯಸಭೆಯ ಸಭಾಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯದ ಮಂಡನೆ ನಡೀತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಭಾರತದ ಸಂವಿಧಾನದಲ್ಲಿ ಈ ಉಪರಾಷ್ಟ್ರಪತಿಗಳ ಉಚ್ಚಾಟನೆಗೆ ಸಂಬಂಧಪಟ್ಟಂತಹ ಯಾವ ಪ್ರಾವಧಾನಗಳನ್ನು ಮೆನ್ಷನ್ ಮಾಡಲಾಗಿದೆ ಅಂತ ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ನಿರ್ಣಯ ಅಂಗೀಕಾರ ಆಗುತ್ತೋ ಇಲ್ಲೋ ಅಂತ ಕೂಡ ಸಾಕಷ್ಟು ಡೌಟ್ಸ್ಗಳಿವೆ. ಯಾಕಂತಂದರೆ ಈ ಲೋಕಸಭೆಯಲ್ಲಿ ಆಗಿರ್ಬೋದು ಅಥವಾ ರಾಜ್ಯಸಭೆಯಲ್ಲಿ ಈ ಇಂಡಿ ಅಲಯನ್ಸ್ ಸಮರ್ಪಕವಾದಂತಹ ಒಂದು ಮೆಜಾರಿಟಿಯನ್ನು ಹೊಂದಿಲ್ಲ. ಆದರೂ ಕೂಡ ಈ ಒಂದು ಅವಿಶ್ವಾಸದ ನೋಟಿಸನ್ನು ಇಂಡಿ ಅಲಯನ್ಸ್ ಒಕ್ಕೂಟದಿಂದ ನಡೆಸಲಾಗ್ತಾ ಇದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಭಾರತದ ಸಂವಿಧಾನದ ಪ್ರಕಾರ ಆರ್ಟಿಕಲ್ ನಂಬರ್ ಅನುಚ್ಛೇದ 67ರಲ್ಲಿ ಭಾರತದ ಉಪರಾಷ್ಟ್ರಪತಿಗಳು ಅಥವಾ ರಾಜ್ಯಸಭೆಯ ಚೇರ್ಮನ್ ಅವರ ಬಗ್ಗೆ ಚೇರ್ಮನ್ ಅವರ ಒಂದು ಅಧಿಕಾರಾವಧಿ ಬಗ್ಗೆ ಟರ್ಮ್ ಅಂತ ಏನು ಕರಿತೇವೆ ಟರ್ಮ್ ಬಗ್ಗೆ ಮೆನ್ಷನ್ ಮಾಡಲಾಗಿದೆ ಆರ್ಟಿಕಲ್ ನಂಬರ್ 67ನಲ್ಲಿ. ಆದರೆ ಭಾರತದ ಈ ಸಂವಿಧಾನದಲ್ಲಿ ಆರ್ಟಿಕಲ್ ನಂಬರ್ 67B ಈ ಒಂದು ವಿಧಿಯ ಅಡಿಯಲ್ಲಿ ರಾಜ್ಯಸಭೆಯ ಅಧ್ಯಕ್ಷರನ್ನು ಪದಚ್ಯುತಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ರಾವಧಾನಗಳನ್ನು ಮೆನ್ಷನ್ ಮಾಡಲಾಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂತಂದರೆ ನಮ್ಮ ಭಾರತದ ಉಪರಾಷ್ಟ್ರಪತಿಗಳು. ಈಗ ಸದ್ಯದ ಉಪರಾಷ್ಟ್ರಪತಿಗಳು ಯಾರು? ಜಗದೀಪ್ ಧನ್ಕರ್ ಅಂತ ನಾವು ನೆನ್ಪಿಟ್ಕೋಬೇಕು. ಇನ್ನು ಈ ಆರ್ಟಿಕಲ್ ನಂಬರ್ 67B ಇದರಲ್ಲಿ ಮೆನ್ಷನ್ ಮಾಡಲಾದಂತಹ ಪ್ರಾವಧಾನ ಏನು ಅಂತಂದರೆ ಈ ರಾಜ್ಯಸಭೆಯ ಸಂಪೂರ್ಣ ಬಹುಮತ ಅಂದರೆ ಆಬ್ಸಲ್ಯೂಟ್ ಮೆಜಾರಿಟಿ, ರಾಜ್ಯಸಭೆಯಲ್ಲಿ ಈ ಒಂದು ಆಬ್ಸಲ್ಯೂಟ್ ಮೆಜಾರಿಟಿ ಅಂತಂದರೆ ಈ ರಾಜ್ಯಸಭೆಯಲ್ಲಿ ಇರುವಂತಹ ಸದಸ್ಯರ ಸಂಪೂರ್ಣವಾದಂತಹ ಒಂದು ಮೆಜಾರಿಟಿ. ಫಾರ್ ಎಕ್ಸಾಂಪಲ್ 100 ಮೆಂಬರ್ಸ್ ಇದ್ದಾರೆ ಅಂತಂದರೆ ಅದರಲ್ಲಿ 51 ಮೆಂಬರ್ಸ್ ಅಟ್ಲೀಸ್ಟ್ 51 ಮೆಂಬರ್ಸ್ ಅಬ್ಸಲ್ಯೂಟ್ ಮೆಜಾರಿಟಿಯಲ್ಲಿ ಈ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ಲೋಕಸಭೆಯಲ್ಲೂ ಕೂಡ ಸರಳ ಬಹುಮತದ ಅಂಗೀಕಾರ ಮಾಡುವುದರ ಮೂಲಕ ಮಾತ್ರ ಉಪರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸುವುದು ಸಾಧ್ಯವಾಗುತ್ತೆ ಅಂತ ಅನುಚ್ಛೇದ 67Bಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಆದರೆ ಯಾವುದೇ ಒಂದು ನಿರ್ದಿಷ್ಟವಾದಂತಹ ವಿಷಯದ ಆಧಾರದ ಮೇಲೆ ಅಥವಾ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಕಾರಣದ ಆಧಾರದ ಮೇಲೆ ಭಾರತದ ಉಪರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸಬೇಕು ಅಂತ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಮೆನ್ಷನ್ ಮಾಡಲಾಗಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಆದರೆ ಈ ಪದಚ್ಯುತಿಗೊಳಿಸುವಂತಹ ಅಥವಾ ಈ ಉಪರಾಷ್ಟ್ರಪತಿಗಳನ್ನು ಅವರ ಅಧಿಕಾರದಿಂದ ಇಳಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ನಿರ್ಣಯವನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ರೆಸಲ್ಯೂಷನನ್ನು ಪ್ರೊಮಲ್ಗೇಟ್ ಮಾಡಬೇಕು ಅಂತಂದರೆ ಕಂಪಲ್ಸರಿಯಾಗಿ 14 ದಿನಗಳ ಮುನ್ಸೂಚನೆಯನ್ನು ನೀಡಬೇಕಾದಂತಹ ಅವಶ್ಯಕತೆ ಇರುತ್ತೆ. ಆ ಒಂದು ಸೂಚನೆಯಲ್ಲಿ ಕಂಪ್ಲೀಟಾಗಿ ಯಾವ ಉದ್ದೇಶದ ಆಧಾರದ ಮೇಲೆ ಸ್ಪೆಸಿಫಿಕ್ ಆದಂತಹ ಕಾರಣಗಳಿಂದಾಗಿ ಈ ಉಪರಾಷ್ಟ್ರಪತಿಗಳನ್ನು ಅವರ ವಿರುದ್ಧ ಈ ಒಂದು ನಿರ್ಣಯವನ್ನು ಸ್ಟಾರ್ಟ್ ಮಾಡಲಾಗಿದೆ, ಇನಿಷಿಯೇಟ್ ಮಾಡಲಾಗಿದೆ ಅಂತ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ
ಉಲ್ಲೇಖ ಮಾಡುವಂತಹ ಅವಶ್ಯಕತೆ ಇದೆ ಅಂತ, ಅಗತ್ಯವಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಯಾವ ಆಧಾರದ ಮೇಲೆ ಉಪರಾಷ್ಟ್ರಪತಿಗಳನ್ನು ಉಚ್ಚಾಟನೆ ಮಾಡಬೇಕು ಅಂತ ನಿರ್ದಿಷ್ಟವಾಗಿ ಮೆನ್ಷನ್ ಮಾಡಲಾಗಿಲ್ಲ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸಂಸತ್ತಿನ ಸದಸ್ಯರು ತಮ್ಮ ಒಂದು ನಿರ್ಧಾರದಲ್ಲಿ ಸ್ಪೆಸಿಫಿಕ್ ಆಗಿ ಈ ವಿವೇಚನೆಯನ್ನು ಹೊಂದಿರುತ್ತಾರೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸಾಮಾನ್ಯವಾಗಿ ಈ ಒಂದು ಬಾರಿ ಉಪರಾಷ್ಟ್ರಪತಿಗಳು ಆಯ್ಕೆಯಾದ ನಂತರ 5 ವರ್ಷಗಳ ಒಂದು ಅಧಿಕಾರಾವಧಿಯನ್ನು ಹೊಂದಿರ್ತಾರೆ. ಆದರೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ಸ್ ಆದರೆ ಉಪರಾಷ್ಟ್ರಪತಿಗಳು ನಮ್ಮ ರಾಷ್ಟ್ರಪತಿಗಳಿಗೆ, ಪ್ರೆಸಿಡೆಂಟ್ ಅವರಿಗೆ ತಮ್ಮ ರೆಸಿಗ್ನೇಷನನ್ನು, ರಾಜೀನಾಮೆಯನ್ನು ನೀಡಬಹುದಾದಂತಹ ಅವಕಾಶಗಳು ಇವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಆರ್ಟಿಕಲ್ ನಂಬರ್ 67 ಏನಿದೆ ಇದು ಮುಖ್ಯವಾಗಿ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿಗೆ ಸಂಬಂಧಪಟ್ಟಿದೆ. ಟರ್ಮ್ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ ನಂಬರ್ 67B ಇದರ ಅಡಿಯಲ್ಲಿ ಈ ರಾಜ್ಯಸಭೆಯ ಅಧ್ಯಕ್ಷರ ವಿರುದ್ಧ ಒಂದು ಅವಿಶ್ವಾಸ ನೋಟಿಸನ್ನು ಹೊರಡಿಸುವುದರ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಉಪರಾಷ್ಟ್ರಪತಿಗಳಾಗಿರುವಂತಹ ಜಗದೀಪ್ ಧನ್ಕರ್ ಅವರ ವಿರುದ್ಧ ಈ ಅವಿಶ್ವಾಸ ನಿರ್ಣಯದ ನೋಟಿಸನ್ನು ಇಂಡಿ ಅಲಯನ್ಸ್ನಿಂದ ಇನಿಷಿಯೇಟ್ ಮಾಡಲಾಗಿದೆ ಅಂತ ನಾವು ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಆರ್ಟಿಕಲ್ಸ್ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಿಮ್ಮ ಹೋಮ್ವರ್ಕ್ ಏನು ಅಂತಂದರೆ ಈ ಭಾರತದ ಉಪರಾಷ್ಟ್ರಪತಿಗಳ ಬಗ್ಗೆ, ವೈಸ್ ಪ್ರೆಸಿಡೆಂಟ್ ಬಗ್ಗೆ ಡೀಟೇಲ್ ಆಗಿ ಒಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಅಥವಾ ರಿವೈಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಂದರೆ ಹೇಳಿ, ನೆಕ್ಸ್ಟ್ ಸೆಷನಲ್ಲಿ ನಾನೇ ಕವರ್ ಮಾಡ್ತೀನಿ. ಇನ್ನು ಮುಂದಿನ ಆರ್ಟಿಕಲ್, ನಮ್ಮ ದೇಶದಾದ್ಯಂತ ಈ ಇನ್ಶೂರೆನ್ಸ್ ಕವರೇಜ್ ಬಗ್ಗೆ ನೋಡೋದಾದರೆ, ಅಂದರೆ ವಿಮೆಯ ಒಂದು ಪೆನಿಟ್ರೇಷನನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡೋದಾದರೆ ಭಾರತದಲ್ಲಿ 100 ಜನರಿಗೆ ಕೇವಲ 4 ಜನ ಮಾತ್ರ ಇನ್ಶೂರೆನ್ಸನ್ನು ಅಥವಾ ವಿಮೆಯನ್ನು ಹೊಂದಿದ್ದಾರೆ. ಅಂದರೆ ದ ಪೆನಿಟ್ರೇಷನ್ ಆಫ್ ಇನ್ಶೂರೆನ್ಸ್ ಇನ್ ಇಂಡಿಯಾ ಈಸ್ ವೆರಿ ಲೋ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. 100ಕ್ಕೆ ಕೇವಲ 4 ಜನ ಮಾತ್ರ ಇನ್ಶೂರೆನ್ಸನ್ನು ಹೊಂದಿದ್ದಾರೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಯಾವುದೇ ರೀತಿಯಾದಂತಹ ಒಂದು ಸೋಷಿಯಲ್ ಸೆಕ್ಯೂರಿಟಿ ಭಾರತದಲ್ಲಿ ಇಲ್ಲ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನಾದರೂ ಅನಾಹುತಗಳು ಆದರೆ ಅಥವಾ ಅಪಘಾತಗಳು ಉಂಟಾದಂಥ ಸಂದರ್ಭದಲ್ಲಿ ಸಾಮಾನ್ಯ ವ್ಯಕ್ತಿಗೆ ಸರಿಯಾದಂತಹ ಒಂದು ಇನ್ಶೂರೆನ್ಸ್ ಇರೋದಿಲ್ಲ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಭಾರತದಾದ್ಯಂತ ಈ ಇನ್ಶೂರೆನ್ಸನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ, ವಿಮಾವನ್ನು ಮಾಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸುವಂತಹ ಒಂದು ಉದ್ದೇಶದಿಂದ ಭಾರತೀಯ ಜೀವ ವಿಮಾ ನಿಗಮ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮೂಲಕ ಒಂದು ಹೊಸ ಇನಿಷಿಯೇಟಿವನ್ನು ಪ್ರಾರಂಭಿಸಲಾಗಿದೆ. ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಈ LICಯಿಂದ ಸ್ಪಾನ್ಸರ್ ಮಾಡಲಾದಂತಹ ಬಿಮಾ ಸಖಿ ಅನ್ನುವ ಯೋಜನೆಯನ್ನು ಹರಿಯಾಣದ ಪಾಣಿಪತ್ನಲ್ಲಿ ಪ್ರಾರಂಭಿಸಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದರ ಅಡಿಯಲ್ಲಿ 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿದಂತಹ 18ರಿಂದ 70 ವರ್ಷ ವಯಸ್ಸಿನ ಮಹಿಳೆಯರು ಅವರನ್ನು ಸಬಲೀಕರಣಗೊಳಿಸುವಂತಹ ಒಂದು ಉದ್ದೇಶದಿಂದ ಮತ್ತು ದೇಶದಾದ್ಯಂತ ವ್ಯಾಪಕವಾದಂಥ ಇನ್ಶೂರೆನ್ಸ್ ಸೆಕ್ಟರನ್ನು ಪ್ರೋತ್ಸಾಹಿಸುವಂಥ ಉದ್ದೇಶದಿಂದ ಈ ವಿಮಾ ಸಖಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿ ಇಂಪಾರ್ಟೆಂಟ್ ಆಗೋದೇನು ಅಂತಂದರೆ ಈ ವರ್ಷ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ವಯಸ್ಸಿನ ಒಂದು ಬ್ಯಾಂಡ್ ವಿಡ್ತ್ನಲ್ಲಿ ಮಹಿಳೆಯರಿಗೆ ಈ ವಿಮಾ ಸಖಿ ಯೋಜನೆಯನ್ನು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅಂತ ಮೆನ್ಷನ್ ಮಾಡ್ಬೋದು ಅಥವಾ ಕ್ವಶನ್ಸನ್ನು ಕೇಳ್ಬೋದು. 18ರಿಂದ 70 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಮಾತ್ರ. ಅದೇ ರೀತಿಯಾಗಿ ಯಾವ ಸಂಸ್ಥೆಯ ಮೂಲಕ ಈ ವಿಮಾ ಸಖಿ ಯೋಜನೆಯನ್ನು ಪ್ರಾರಂಭಿಸಲಾಗ್ತಾ ಇದೆ ಅಂತಂದರೆ ಜೀವ ವಿಮಾ ನಿಗಮ ಅಥವಾ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, LIC ಅಂತ ಕೂಡ ಕರಿತೇವೆ. ಸೊ ಈ ಸಂಸ್ಥೆಯ ಮೂಲಕ ವಿಮಾ ಸಖಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ ಅಂತ ನಾವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ನು ಈ ಬ್ಯಾಂಡ್ ವಿಡ್ತ್ ಅಥವಾ ಈ ಒಂದು ಏಜ್ ಬ್ಯಾಂಡ್ನಲ್ಲಿ ಬರುವಂತಹ ಮಹಿಳೆಯರಿಗೆ ವಿಶೇಷವಾದಂತಹ ತರಬೇತಿಯನ್ನು ನೀಡುವುದು ಮತ್ತು ಅವರಿಗೆ ಅವಶ್ಯಕವಾದಂತಹ ಸ್ಟೈಪೆಂಡನ್ನು ನೀಡುವುದು ಮತ್ತು ಈ ಈ ಒಂದು ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆ ಸಾಕ್ಷರತೆಯನ್ನು, ಶಿಕ್ಷಣವನ್ನು ಮತ್ತು ಆರ್ಥಿಕ ಸಬಲೀಕರಣವನ್ನು ನೀಡುವಂತಹ ಪ್ರಮುಖ ಉದ್ದೇಶಗಳನ್ನು ವಿಮಾ ಸಖಿ ಯೋಜನೆ ಹೊಂದಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಈ ತರಬೇತಿ ಕಂಪ್ಲೀಟ್ ಆದ ನಂತರ, ಅಂದರೆ ಈ ಇನ್ಶೂರೆನ್ಸ್ ಬಗ್ಗೆ ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ಆ ಮಹಿಳೆಯರಿಗೆ LIC ಏಜೆಂಟ್ ಆಗುವಂತಹ ಅನುಕೂಲವನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ ಈ ಸೆಕ್ಟರ್, ಅಂದರೆ ಈ ಇನ್ಶೂರೆನ್ಸ್ ಸೆಕ್ಟರ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೂಡ ಕಾರ್ಯನಿರ್ವಹಿಸುವಂತಹ ಒಂದು ಅವಕಾಶವನ್ನು ನೀಡಲಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಡ್ಯೂರಿಂಗ್ ದ ಡ್ಯೂರೇಷನ್ ಆಫ್ ದ ಕೋರ್ಸ್, ಅಂದರೆ 3 ವರ್ಷಗಳವರೆಗೆ ಅವರಿಗೆ 7,000 ರೂಪಾಯಿ, 6,000
5,000ದಂತೆ ಸ್ಟೈಪೆಂಡ್ಸ್ಗಳನ್ನು ಕೂಡ ನೀಡಲಾಗುತ್ತೆ ಅಂತ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ಭತ್ಯೆಯನ್ನು ನೀಡಲಾಗುತ್ತೆ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬಿಮಾ ಸಖಿ ಯೋಜನೆಯ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಎಲ್ಲ ಮಹಿಳೆಯರಿಗೆ. ಇನ್ನು ಮೊದಲ ವರ್ಷದಲ್ಲಿ ಸುಮಾರು 48,000ವರೆಗಿನ ಒಂದು ಕಮಿಷನನ್ನು ಕೂಡ ನೀಡುವಂತಹ ಅವಕಾಶವನ್ನು ಈ ಬಿಮಾ ಸಖಿ ಯೋಜನೆಯ ಅಡಿಯಲ್ಲಿ LIC ಮಾಡಿಕೊಡ್ತಾ ಇದೆ. ಇನ್ನು ಈ LIC ಉದ್ಯೋಗಿಗಳಿಗೆ ಸಂಬಂಧಿಸಿದಂತಹ ಮಹಿಳೆಯರಾಗಿರ್ಬೋದು ಅಥವಾ ಈ LICಯಲ್ಲಿ ವರ್ಕ್ ಮಾಡ್ತಾ ಇದ್ದಂತಹ ಸಿಬ್ಬಂದಿಯ ರಿಟೈರ್ಡ್ ಆದಂತಹ ಸಿಬ್ಬಂದಿಗಳ ಇರ್ಬೋದು. ಸೊ ಅವರಿಗೆ ಈ ಒಂದು ಬಿಮಾ ಸಖಿ ಯೋಜನೆಯ ಅಡಿಯಲ್ಲಿ ಅವಕಾಶಗಳನ್ನು ನೀಡಲು ಬ್ಯಾನ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 3 ವರ್ಷಗಳಲ್ಲಿ 2 ಲಕ್ಷ ಬಿಮಾ ಸಖಿಗಳನ್ನು ನೇಮಕ ಮಾಡುವಂತಹ ಗುರಿಯನ್ನು ಈ ಬಿಮಾ ಸಖಿ ಯೋಜನೆ LIC ಮೂಲಕ ಸ್ಟಾರ್ಟ್ ಮಾಡಲಾದಂತಹ ಯೋಜನೆ ಹೊಂದಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇತ್ತೀಚೆಗೆ ಹರಿಯಾಣದ ಪಾಣಿಪತ್ ಅನ್ನುವ ಸ್ಥಳದಲ್ಲಿ ಬಿಮಾ ಸಖಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಸೊ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲ್, ಯುನೈಟೆಡ್ ನೇಷನ್ನ ಅತ್ಯುನ್ನತ ಪರಿಸರ ಪ್ರಶಸ್ತಿಯಾದಂತಹ ಚಾಂಪಿಯನ್ ಆಫ್ ದಿ ಅರ್ತ್ ಅನ್ನುವ ಪ್ರಶಸ್ತಿಯನ್ನು 2024ರ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಸೊ ಈ ಒಂದು ಪ್ರಶಸ್ತಿಗೆ ಭಾಜನರಾದಂತಹ ಭಾರತದ ಸಾಧಕ ಯಾರು ಅಥವಾ ಹೈಲೈಟ್ ಆಗುವಂತಹ ವ್ಯಕ್ತಿ ಯಾರು ಅಂತಂದರೆ ಮಾಧವ್ ಗಾಡ್ಗೀಳ್ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 2024ರ ಚಾಂಪಿಯನ್ ಆಫ್ ದಿ ಅರ್ತ್ ಅನ್ನುವ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇರುವಂತಹ ಭಾರತದ ಒಬ್ಬ ಸಾಧಕ ಯಾರು ಅಂತಂದರೆ ಮಾಧವ್ ಗಾಡ್ಗೀಳ್ ಅಂತ ನಾವು ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು. ಮಾಧವ್ ಗಾಡ್ಗೀಳ್ ಅಂತಂದರೆ ನಿಮಗೆ ಡೈರೆಕ್ಟಾಗಿ ನೆನಪಿಗೆ ಬರುವುದು ಏನು ಅಂತಂದರೆ ನಮ್ಮ ಪಶ್ಚಿಮ ಘಟ್ಟಗಳ ಬಗ್ಗೆ ನಡೆಸಲಾದಂತಹ ಅಧ್ಯಯನ ಮತ್ತು ಎಕ್ಸ್ಪರ್ಟ್ ಕಮಿಟಿಯ ಅಧ್ಯಯನ ಮತ್ತು ಅದರ ರಿಪೋರ್ಟ್ಸ್ಗಳು ಅಂತ ನಾವು ರಿಕಾಲ್ ಮಾಡ್ಕೋಬೇಕು. ಸೊ ಈ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಮತ್ತು ಅಲ್ಲಿನ ಜೀವ ಸಂಕುಲಗಳ ರಕ್ಷಣೆಗಾಗಿ ನೀಡಿದಂತಹ ಕೊಡುಗೆಯನ್ನು ಹೈಲೈಟ್ ಮಾಡುವುದರ ಮೂಲಕ ಈ ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಪ್ರಶಸ್ತಿಯನ್ನು ನಮ್ಮ ಭಾರತದ ಪರಿಸರವಾದಿಯಾಗಿರುವಂತಹ ಮಾಧವ್ ಗಾಡ್ಗೀಳ್ ಅವರಿಗೆ ನೀಡಲಾಗ್ತಾ ಇದೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು. 2011ನೇ ಇಸವಿಯಲ್ಲಿ ನಮ್ಮ ಭಾರತದಲ್ಲಿರುವಂತಹ ಸುಮಾರು 6 ರಾಜ್ಯಗಳಲ್ಲಿ ವ್ಯಾಪಿಸಿರುವಂತಹ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ವಿಶೇಷ ತಜ್ಞರ ಕಮಿಟಿಯನ್ನು ರಚಿಸಲಾಗುತ್ತೆ. ಸೊ ಆ ಒಂದು ವಿಶೇಷ ಕಮಿಟಿಯ ಅಥವಾ ಒಂದು ಆಯೋಗದ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಅಂತಂದರೆ ಮಾಧವ್ ಗಾಡ್ಗೀಳ್ ಅವರು ವಹಿಸಿರ್ತಾರೆ. ಸೊ ಈ ಒಂದು ಡ್ಯೂರೇಷನ್ನಲ್ಲಿ ಅಂದರೆ 2011ರ ಈ ಒಂದು ವರ್ಷದಲ್ಲಿ ನಡೆಸಲಾದಂತಹ ಅಧ್ಯಯನದ ಪ್ರಕಾರ ಪಶ್ಚಿಮ ಘಟ್ಟಗಳ ಸಂಪೂರ್ಣ ಪ್ರದೇಶವನ್ನು ಸೂಕ್ಷ್ಮ ಪರಿಸರ ವಲಯ ಅಂತ ಗುರುತಿಸಬೇಕು ಅಂತ ESZ ಅಂತ ಘೋಷಣೆ ಮಾಡಬೇಕು, ಎಕೋ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡಬೇಕು ಅಂತ ಈ ಮಾಧವ್ ಗಾಡ್ಗೀಳ್ ಅವರ ರೆಕಮೆಂಡೇಷನ್ಸ್ಗಳಲ್ಲಿ ಅಥವಾ ಶಿಫಾರಸುಗಳಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಹೈಲೈಟನ್ನು ಮಾಡಲಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಆದರೆ ಇದರ ಮೂಲಕ ಅಂದರೆ ಕಂಪ್ಲೀಟಾಗಿ ಪಶ್ಚಿಮ ಘಟ್ಟಗಳನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡಿದರೆ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತವಾಗುವ ಚಾನ್ಸಸ್ ಇರುತ್ತೆ ಅಂತ 2013ನೇ ಇಸವಿಯಲ್ಲಿ ಏನು ಮಾಡಲಾಗುತ್ತೆ, ಈ ಪ್ರಸಿದ್ಧ ರಾಕೆಟ್ ವಿಜ್ಞಾನಿಯಾದಂತಹ ಕೆ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಒಂದು ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿ ಈ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವರದಿಗಳನ್ನು ಪಡೆದುಕೊಂಡು ಅಥವಾ ರೆಕಮೆಂಡೇಷನ್ಸ್ಗಳನ್ನು ಪಡೆದುಕೊಂಡು ರಕ್ಷಣೆಯ ಕಾರ್ಯವನ್ನು ಪ್ರಾರಂಭ ಮಾಡಲಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಸ್ವಲ್ಪ ಮಳೆ ಜಾಸ್ತಿಯಾಗಿ ಬಂತು ಅಂತಂದರೆ ಅಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಕೇರಳದಂತಹ ಮತ್ತು ಕರ್ನಾಟಕದ ದಕ್ಷಿಣ ಭಾಗದಲ್ಲಿನ ಪ್ರಮುಖ ರಾಜ್ಯಗಳಲ್ಲಿ, ಫಾರ್ ಎಕ್ಸಾಂಪಲ್ ಕೊಡಗು ಆಗಿರ್ಬೋದು. ಸೊ ಈ ರೀತಿಯಾದಂಥ ಭಾಗಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ಸ್ಲೈಡ್ಸ್ಗಳು ಆಗ್ತಾ ಇವೆ ಮತ್ತು ಭೂಕುಸಿತಗಳು ಉಂಟಾಗ್ತಾ ಇವೆ ಅಂತ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೇವೆ. ಸೊ ಇದರಿಂದ ಒಂದು ಪಶ್ಚಿಮ ಘಟ್ಟಗಳ ಒಂದು ಪ್ರದೇಶ ಏನಾಗ್ತಾ ಇದೆ, ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇದೆ. ಇದರಿಂದ ಜೀವ ಸಂಕುಲ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅಂತ ನಾವೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಈ ಮಾಧವ್ ಗಾಡ್ಗೀಳ್ ಅವರು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ನಡೆಸಿದಂತಹ ಒಂದು ಕೊಡುಗೆಯನ್ನು ಹೈಲೈಟ್ ಮಾಡುವುದರ ಮೂಲಕ ಚಾಂಪಿಯನ್ ಆಫ್ ದಿ ಅರ್ತ್ ಅನ್ನುವ ಅವಾರ್ಡನ್ನು ವಿಶ್ವಸಂಸ್ಥೆಯ ಮೂಲಕ ನೀಡಲಾಗ್ತಾ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಮತ್ತು ನೋಟ್ ಮಾಡಿ ಇಟ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್, ನಿನ್ನೆ ಅಂದರೆ ಡಿಸೆಂಬರ್ 11ನೇ ತಾರೀಕು ಜಾಗತಿಕವಾಗಿ ಯುನಿಸೆಫ್ ಸ್ಥಾಪನಾ ದಿನವನ್ನು ಆಚರಿಸಲಾಯಿತು. ಯುನಿಸೆಫ್ ಅಂತಂದರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ.
ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಅಂತ ಕನ್ನಡದಲ್ಲಿ ನಾವು ಯುನಿಸೆಫ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1946ನೇ ಇಸ್ವಿ ಡಿಸೆಂಬರ್ 11ನೇ ತಾರೀಕಿನಂದು ಯುನಿಸೆಫ್ ಅನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರ ಹಿಂದಿನ ಉದ್ದೇಶ ಏನು ಅಂತಂದರೆ, ಈ ಎರಡನೇ ವಿಶ್ವ ಯುದ್ಧ ಸಮಾಪ್ತಿ ಆದಂತಹ ಸಂದರ್ಭದಲ್ಲಿ ಆಹಾರ, ಬಟ್ಟೆ ಮತ್ತು ನೆಲೆಯನ್ನು ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಮತ್ತು ಮಕ್ಕಳ ಉತ್ತಮ ಜೀವನವನ್ನು ಕಲ್ಪಿಸಿಕೊಡುವುದು ಮತ್ತು ಹಿಂದುಳಿದ ಸಮುದಾಯಗಳಿಗೆ ಒಂದು ಲೈವ್ಲಿಹುಡ್ಡನ್ನು ಮತ್ತು ಅವರಿಗೆ ಸಪೋರ್ಟನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಯುನಿಸೆಫ್ ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದು ಮುಖ್ಯವಾಗಿ ಜಾಗತಿಕವಾಗಿ ಮಕ್ಕಳಿಗೆ ತುರ್ತು ಸಹಾಯ ಒದಗಿಸುವಂತಹ ನಿಟ್ಟಿನಲ್ಲಿ ಮಾನವೀಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂತಹ ಒಂದು ಜಾಗತಿಕ ಸಂಸ್ಥೆಯಾಗಿ ಗುರುತಿಸಿಕೊಳ್ಳುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. 2024 ಡಿಸೆಂಬರ್ 11 ಅಂತಂದರೆ ಡಿಸೆಂಬರ್ 11 ನಿನ್ನೆ ಈ 78ನೇ ಯುನಿಸೆಫ್ನ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1946ನೇ ಇಸವಿಯಲ್ಲಿ ಯುನೈಟೆಡ್ ನೇಷನ್ನ ಅಂಗಸಂಸ್ಥೆಯಾಗಿ ಯುನಿಸೆಫನ್ನು ಆಗಿನ ಈ ಲುಡ್ವಿಗ್ ರಾಂಟ್ಜನ್ ಅವರಿಂದ ಸ್ಥಾಪನೆ ಮಾಡಲಾಗುತ್ತೆ. ಮಕ್ಕಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅಂದರೆ ಅವರಿಗೆ ಈ ಪೋಲಿಯೋ ಆಗಿರ್ಬೋದು ಅಥವಾ ದಡಾರದಂತಹ ರೋಗಗಳ ನಿರ್ಮೂಲನೆಗಾಗಿ ಲಸಿಕೆಗಳನ್ನು ಒದಗಿಸುವುದಾಗಿರ್ಬೋದು ಮತ್ತು ಅವರಿಗೆ ಅಪೌಷ್ಟಿಕತೆಯ ವಿರುದ್ಧ ಹೋರಾಡುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡುವಂತಹ ಮತ್ತು ಈ ಅಪೌಷ್ಟಿಕತೆಯನ್ನು ಅಥವಾ ಈ ಮಾಲ್ ನ್ಯೂಟ್ರಿಷನನ್ನು ನಿಭಾಯಿಸುವಂತಹ ನಿಟ್ಟಿನಲ್ಲಿ ಆಹಾರ ಕ್ರಮವನ್ನು ಬೆಂಬಲಿಸುವಂತಹ ಪ್ರಮುಖ ಸಂಸ್ಥೆಯಾಗಿ ವಿಶ್ವಸಂಸ್ಥೆಯ ಅಂಗವಾಗಿ ಯುನಿಸೆಫ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಸದ್ಯಕ್ಕೆ ಜಾಗತಿಕವಾಗಿ 190 ದೇಶಗಳು ಈ ಯುನಿಸೆಫ್ನೊಂದಿಗೆ ಕೈ ಜೋಡಿಸಿ ಮಕ್ಕಳ ಆರೋಗ್ಯ ಶಿಕ್ಷಣಕ್ಕೆ ಬೆಂಬಲವನ್ನು ನೀಡುವಂತಹ, ಮಕ್ಕಳ ಸಂರಕ್ಷಣೆ ಮತ್ತು ತುರ್ತು ಪರಿಹಾರವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಫೋಕಸನ್ನು ಮಾಡಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆಗುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಆರ್ಟಿಕಲ್ನ ಅಡಿಯಲ್ಲಿ ಉಪರಾಷ್ಟ್ರಪತಿಯ ಪದಚ್ಯುತಿಯ ಸಂಬಂಧಿಸಿದಂತೆ ಮೆನ್ಷನ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಆರ್ಟಿಕಲ್ ನಂಬರ್ 67B. ಇದರ ಅಡಿಯಲ್ಲಿ ಉಪರಾಷ್ಟ್ರಪತಿಗಳು ಅಂತಂದರೆ ವೈಸ್ ಪ್ರೆಸಿಡೆಂಟ್ ಅಥವಾ ರಾಜ್ಯಸಭೆಯ ಚೇರ್ಮನ್ ಆಫ್ ರಾಜ್ಯಸಭಾ, ಸೊ ಇವರ ಪದಚ್ಯುತಿಗೆ ಸಂಬಂಧಿಸಿದಂತೆ ಮೆನ್ಷನ್ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಆರ್ಟಿಕಲ್ ನಂಬರ್ 67 ಏನಿದೆ ಇದು ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಬಗ್ಗೆ ಮೆನ್ಷನ್ ಮಾಡುತ್ತೆ. ಆದರೆ 67B ಏನಿದೆ ಇದು ಸ್ಪೆಸಿಫಿಕ್ ಆಗಿ ಪದಚ್ಯುತಿಯ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಆದರೆ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ಯಾವ ಆಧಾರದ ಮೇಲೆ ಉಪರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸಬಹುದು ಅಂತ ನಿರ್ದಿಷ್ಟವಾಗಿ ಮೆನ್ಷನ್ ಮಾಡಲಾಗಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಎರಡನೇ ಪ್ರಶ್ನೆ, ಉಪರಾಷ್ಟ್ರಪತಿಗಳ ಪದಚ್ಯುತಿಗೆ ನಿರ್ಣಯವನ್ನು ಮಂಡಿಸುವಂತಹ ನಿಟ್ಟಿನಲ್ಲಿ ಅದಕ್ಕಿಂತ ಮುಂಚೆ ಎಷ್ಟು ದಿನಗಳ ಸೂಚನೆಯ ಅವಧಿಯನ್ನು ನೀಡಬೇಕಾದಂತಹ ಅಗತ್ಯತೆ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, 14 ದಿನಗಳು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಅಂದರೆ ಈ ರಾಜ್ಯಸಭೆಯ ಚೇರ್ಮನ್ ಅವರನ್ನು ಅಥವಾ ಉಪರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸುವುದಕ್ಕೆ ನಡೆಸಲಾಗುವಂತಹ ನಿರ್ಣಯದ ಬಗ್ಗೆ 14 ದಿನಗಳ ಮುಂಚಿತವಾಗಿ ಸೂಚನೆಯನ್ನು ನೋಟಿಸನ್ನು ನೀಡಬೇಕಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಸಿ ಈಸ್ ರೈಟ್ ಆನ್ಸರ್. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಇತ್ತೀಚೆಗೆ ನಮ್ಮ ಭಾರತದ ಉಪರಾಷ್ಟ್ರಪತಿಗಳು ಅಥವಾ ರಾಜ್ಯಸಭೆಯ ಚೇರ್ಮನ್ ಆಗಿರುವಂತಹ ಜಗದೀಪ್ ಧನ್ಕರ್ ಅವರ ವಿರುದ್ಧ ಇಂಡಿ ಅಲಯನ್ಸ್ನಿಂದ ಒಂದು ಪದಚ್ಯುತಿಗೊಳಿಸುವಂತಹ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ಒಂದು ನಿರ್ಣಯವನ್ನು ಇನಿಷಿಯೇಟ್ ಮಾಡಲಾಗಿದೆ. ಸೊ ಹೀಗಾಗಿ ಭಾರತದ ಸಂವಿಧಾನದ ಕೆಲವೊಂದಿಷ್ಟು ಪ್ರಾವಧಾನಗಳ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ ನಂಬರ್ 67B. ಮುಂದಿನ ರಿವಿಷನ್ ಪ್ರಶ್ನೆ, ಬಿಮಾ ಸಖಿ ಯೋಜನೆಯಲ್ಲಿ ಭಾಗವಹಿಸಲು ಅರ್ಹರಾಗಿರುವಂತಹ ಮಹಿಳೆಯರಿಗೆ ವಯಸ್ಸಿನ ಒಂದು ಲಿಮಿಟ್ ಎಷ್ಟು ಅಂತ ಪ್ರಶ್ನೆ ಇದೆ ಅಥವಾ ಶ್ರೇಣಿ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಭಾರತದಾದ್ಯಂತ 18 ವರ್ಷದಿಂದ 70 ವರ್ಷ ಮತ್ತು 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿದಂತಹ ಮಹಿಳೆಯರು ಈ ಬಿಮಾ ಸಖಿ ಯೋಜನೆಯಲ್ಲಿ ಪ್ರಯೋಜನವನ್ನು ಪಡೆದುಕೊಳ್ಳುವಂತಹ ಒಂದು
ಪ್ರಾವಧಾನವನ್ನು ಮೆನ್ಷನ್ ಮಾಡಲಾಗಿದೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್, 18 to 70 ಇಯರ್ಸ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಬಿಮಾ ಸಖಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ನಂಬರ್ ಸಿ, ಜೀವ ವಿಮಾ ನಿಗಮ ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನುವ ಸಂಸ್ಥೆಯ ಮೂಲಕ ಬಿಮಾ ಸಖಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. 18 ರಿಂದ 70 ವರ್ಷ ವಯಸ್ಸಿನ 10ನೇ ತರಗತಿಯನ್ನು ಪೂರ್ಣಗೊಳಿಸಿರುವಂತಹ ಮಹಿಳೆಯರ ಸಬಲೀಕರಣಕ್ಕಾಗಿ ವಿಮಾ ಸಖಿ ಯೋಜನೆಯನ್ನು ಅವರಿಗೆ ವಿಶೇಷವಾದಂತಹ ತರಬೇತಿಯನ್ನು, ಸ್ಟೈಪೆಂಡ್ಸ್ಗಳನ್ನು ನೀಡಿ ಈ ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆ ಸಾಕ್ಷರತೆಯನ್ನು, ಶಿಕ್ಷಣವನ್ನು, ಆರ್ಥಿಕ ಸಬಲೀಕರಣವನ್ನು ಒದಗಿಸುವಂತಹ ಒಂದು ಪ್ರಮುಖ ಇನಿಷಿಯೇಟಿವ್ ಅಥವಾ ಬಿಮಾ ಸಖಿ ಅನ್ನುವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ LIC ಸಂಸ್ಥೆಯ ಮೂಲಕ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇತ್ತೀಚೆಗೆ ಹರಿಯಾಣದ ಪಾನಿಪತ್ನಲ್ಲಿ ಇದನ್ನು ಇನಿಷಿಯೇಟ್ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ 2024ರ ವಿಶ್ವಸಂಸ್ಥೆಯ ಮೂಲಕ ನೀಡಲಾಗುವಂತಹ ಅತ್ಯುನ್ನತ ಪರಿಸರ ಪ್ರಶಸ್ತಿ ಆದಂತಹ ಚಾಂಪಿಯನ್ ಆಫ್ ದಿ ಅರ್ತ್ ಅನ್ನುವ ಪ್ರಶಸ್ತಿಯನ್ನು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕೊಡುಗೆಯನ್ನು ನೀಡಿದಂತಹ ಮಾಧವ್ ಗಾಡ್ಗಿಲ್ ಅವರಿಗೆ ನೀಡಲಾಗ್ತಾ ಇದೆ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 2011ನೇ ಇಸವಿಯಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಒಂದು ಎಕ್ಸ್ಪರ್ಟ್ ಪ್ಯಾನಲನ್ನು ಸ್ಥಾಪನೆ ಮಾಡಲಾಗಿತ್ತು. ಅದರ ಮೂಲಕ ವರದಿಗಳನ್ನು ನೀಡುವಂತಹ ಪ್ರಮುಖ ಕೊಡುಗೆಯನ್ನು ನೀಡಿದಂತಹ ಪರಿಸರವಾದಿ ಮಾಧವ್ ಗಾಡ್ಗಿಲ್ ಅವರಿಗೆ ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ನೀಡಲಾಗಿದೆ. So that was all about today's discussion, friends. Thank you so much for joining the discussion. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಹ್ಯಾವ್ ಅ ನೈಸ್ ಡೇ.